ಸೊ ಯಾವಾಗ ನೀವು ಪೊಲೀಸ್ ಇಲಾಖೆಗೆ ರಾಜೀನಾಮೆನ ಕೊಟ್ರಿ ಅವಾಗ ಎಷ್ಟು ನೋವಾಯ್ತಾ ಹೇಗೆ? ಇಲ್ಲ 93ಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಚಿತ್ರಗಳು ಮಾಡಿದೆ. ನನಗೆ ಅಧಿಕಾರಿಗಳು ಭಾಳ ಸಹಕಾರ ಕೊಟ್ಟರು. ಜಾರ್ಜ್ ಅಂತ ಇದ್ದರು, ಹಯಾತ್ ಅಂತ ಇದ್ದರು, ಅವರೆಲ್ಲ ನನಗೆ ಭಾಳ ಸಹಕಾರ ಮಾಡ್ತಾಯಿದ್ರು. ನನಗೆ 94ರಲ್ಲಿ ಪ್ರಮೋಷನ್ ಆಯಿತು. ಬೆಂಗಳೂರಿಗೆ DCRಗೆ ಹಾಕಿದ್ರು. ಜಾರ್ಜ್ ಅವರು DIG ಆಗಿದ್ದರು. ಅವ್ರು ನನಗೆ ಒಂದು ಜೀಪ್ ಕೊಟ್ಬಿಟ್ಟಿದ್ರು, ಇಂತಿದ್ದು ಡ್ಯೂಟಿ ಓಡಾಡ್ಕೊಂಡಿರು ನೀನು ಅಂತ. ನಾನು ಸಿನಿಮಾ ಮಾಡ್ಕೊಂಡಿದ್ದೆ. ಸೊ ಹಾಗೆ ಆಯಿತು. 99ನಲ್ಲಿ ಕೌರವ ಮಾಡಿದೆ. ಅವಾಗ ಅಷ್ಟೊತ್ತಿಗೆ ಯಶವಂತಪುರಕ್ಕೆ ಬಂದಿದ್ದೆ ನಾನು. ಯಶವಂತಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೆ. ಕೌರವ ಮಾಡಿದೆ. ಹೀರೋ ಆದಮೇಲೆ ದೆನ್ ಬೇರೆ ಬೇರೆ ಸಿನಿಮಾಗಳು, ಲಂಕೇಶ, ಜೋಗಳ, ಈ ರೀತಿ ಮಾಡ್ಕೊಂಡು ಬಂದ್ವಿ. 2002ವರೆಗೂ ಕಂಟಿನ್ಯೂ ಆಯಿತು. ನಾನು ಹೀರೋ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಸುಮಾರು ಸಿನಿಮಾ ರಂಗದಲ್ಲಿ ನಾನು ಹೀರೋ ಆಗಿದ್ದೆ. ಒಂದು SP ಜೊತೆ ಹೋಗ್ತಾಯಿದ್ರೆ SP ಯಾರು ಮಾತಾಡ್ಸ್ತಿರ್ಲಿಲ್ಲ, ಎಲ್ಲರೂ ನನಗೆ ಮಾಡೋದು. ಆಮೇಲೆ ಅಭಿಮಾನಿಗಳು ಸಹಜ ಅದು. ಆಮೇಲೆ 2002 ಜಾಸ್ತಿ ನೀವು ಅಭಿಮಾನಿಗಳನ್ನ ಅಟೆಂಡ್ ಮಾಡೋದೇ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಆಮೇಲೆ ಯಶವಂತಪುರದಲ್ಲಿ ಇದ್ದಾಗ ಯಾರಿಗಾರು ಹೊಡೆದ್ರೆ ಅವರು ಅಣ್ಣ ನಿನ್ನ ಅಭಿಮಾನಿ ಅಂದ್ಬಿಡೋರು. ಮನ್ಸು ಕರ್ಗೋಗ್ಬಿಡ್ತಿತ್ತು ನಿಮ್ಗೆಲ್ಲ. ಅಭಿಮಾನಿ ಅಂದ ತಕ್ಷಣ ಯಾವುದೇ ನಟರಿಗೆ ಆಗಲಿ ಖುಷಿ ಆಗೋದು. ನಾನು ನಿನ್ನ ಅಭಿಮಾನಿ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಒಂದು ಸೆಲ್ಫಿ ತೊಗೊಂಡ್ರೆ ಖುಷಿ ಆಗುತ್ತೆ. ಸೊ ಆವಾಗ ಯಾರು ಸೆಲ್ಫಿ ತೊಗೊತಿಲ್ಲ ಅಂದರೆ ಬೇರೆ ಆರ್ಟಿಸ್ಟ್ಗಳು ನೋಡಿದ್ರೆ ಏನಪ್ಪ ನಮ್ಮದು ಯಾರು ಸೆಲ್ಫಿನೇ ತೊಗೊತಾ ಇಲ್ಲ ಅಂತಿದ್ವಿ. ಸೊ ಯಾವಾಗ ಆ ಸೆಲ್ಫಿ ತೊಗೊಳೋದು ನಮ್ಮ ಅಭಿಮಾನಿಗಳು ಅಂತ ಹೇಳಿದಾಗ ಖುಷಿ. ಯಾರು ಹೊಡೆದ್ರೆ ಅವರು ರೌಡಿಗಳು ನಿನ್ನ ಅಭಿಮಾನಿ ಅಣ್ಣ ನಾನು ಅನ್ನೋರು. ಸೊ ಹೀಗಾಗಿ ಎಲ್ಲರೂ ನನ್ನ ಫಾಲೋವರ್ಸ್ ಆಗಿದ್ರು. ಅವಾಗ ರಾಜೀನಾಮೆ ಕೊಟ್ಟಾದಮೇಲೆ ಇವರು ನನ್ನ ಸಸ್ಪೆಂಡ್ ಮಾಡಿದ್ರು. ಸೊ ಅದು ಹಾಗೆ 1 ಇಯರ್ ನಡೀತು. 1 ಇಯರ್ ನಡೀತು. ನಾನು ಹೋಗಲಿಲ್ಲ, ಸಿನಿಮಾ ಮಾಡ್ಕೊಂಡು ಹಾಗೇ ಇದ್ದೆ.